ದಿನನಿತ್ಯದ ದೊಡ್ಡ ಮಾಫಿಯಾ ದಂಧೆ ಆಗೋಗಿದೆ. ಹೇಳ್ತಾ ಇದ್ದೆ, ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ತುಮಕೂರು ಮಂಡಿಪೇಟೆಯಲ್ಲಿ ರವಿ ಅಂತೇಳಿ ತುಮಕೂರು ನಗರದ ಮರಳೂರು ಜಿಲ್ಲೆಯ ವ್ಯಕ್ತಿ ಆಟೋ ರಿಕ್ಷಾದಲ್ಲಿ ಮನೆ ಮನೆಗೆ ಹೋಗಿ ಅಕ್ಕಿನ ಖರೀದಿ ಮಾಡ್ತಾನೆ. ಇಪ್ರಾ ಫ್ಯಾಕ್ಟ್ರಿ ಇದೆ. ಇಪ್ರಾ ಫ್ಯಾಕ್ಟ್ರಿ ಸುತ್ತಮುತ್ತಲು ಕೆಲವು ರೈಸ್ ಮಿಲ್ಗಳಿದೆ. ಲಾರಿ ಲೋಡ್ ಗಟ್ಲೆ ಅಕ್ಕಿ ಬರ್ತಾ ಇದೆ. ತೂಕ ಮಾಡೋದು ತೂಕದಲ್ಲಿ ವ್ಯತ್ಯಾಸ ಇರುತ್ತೆ ಕಣ್ರಿ. ನ್ಯಾಯಬೆಲೆ ಏನ್ ಅಂಗಡಿ ಕೂತ್ಕೊಂಡು ಅವರು ವ್ಯವಹಾರ ಮಾಡ್ತಿದಾರಲ್ಲ, ಇವರಪ್ಪನ ಮನೆ ಸ್ವತ್ತನಲ್ಲ ಇದು. ನಮಸ್ಕಾರ, ಅಲ್ಲಿನ್ ಟಿವಿ ವೀಕ್ಷಕರೇ, ನಿಮ್ ಜೊತೆ ಮಧ್ಯಸ್ಥರು ಉಪಮುಖ್ಯಮಂತ್ರಿಗಳ ತವರಲ್ಲಿ ಅಕ್ಕಿ ಕಳ್ಳರು. ಆಹಾರ ಪಡಿತರ ಏನು ಅಂಗಡಿಗಳಿದ್ದಾವೆ, ಅದರಲ್ಲಿ ನಡೀತಾ ಇರ್ತಕ್ಕಂಥ ಅಕ್ರಮವನ್ನು ಯಾರು ಹೇಳೋರು ಕೇಳೋರು ಯಾರೂ ಇಲ್ದಂಗೆ ಆಗಿಬಿಟ್ಟಿದೆ. ಒಂದು 4 ಯೂನಿಟ್ ಇದ್ದರೆ 40 kg ಅಕ್ಕಿ ಕೊಡಬೇಕಾದ್ರೆ 1 kg 1.5 kg ಕಮ್ಮಿ ಕೊಡ್ತಕ್ಕಂಥದ್ದು, ಹೆಬ್ಬೆಟ್ ಕೊಡಬೇಕಾದ್ರೆ 10 ರೂಪಾಯಿ ವಸೂಲಿ ಮಾಡ್ತಕ್ಕಂಥದ್ದು ನಡೀತಾ ಇದೆ. ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ ಅಂತ ಬೇರೆ ಕಡೆ ತೂಕ ಮಾಡಿದ್ರೆ 1.5 kg 1 kg ಕಡಿಮೆ ಬರ್ತಾ ಇರ್ತಕ್ಕಂಥ, ಬೆದ್ರಕೊಂಡು ಅವ್ರು ಕೊಟ್ಟಷ್ಟು ಇಸ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ಹೋಗಬಾರ್ದು. ಆಹಾರ ಪಡಿತರ ಇಲಾಖೆಯ ಅಧಿಕಾರಿಗಳು ಶಾಮೀಲ್ ಆಗಿಲ್ಲ ಅಂತಂದರೆ ಇದು ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ರಮ ದಂಧೆಗಳ ಅಟ್ಟಹಾಸ ಕಣ್ಣು ಮುಚ್ಚಿಕೊಳ್ಳುತ್ತಿರುವ ಆಹಾರ ಇಲಾಖೆ ಜಂಟಿ ನಿರ್ದೇಶಕರು. ಇದು ತುಮಕೂರಲ್ಲಿ ನಡೀತಿರ್ತಕ್ಕಂಥ ಬ್ರಹ್ಮಾಂಡ ಗಾತ್ರದ ಭ್ರಷ್ಟಾಚಾರ. ಹೌದು, ಭ್ರಷ್ಟಾಚಾರನೇ ಇದು. ಪ್ರಮುಖವಾಗಿ ನಾನು ತಮಗೆ ಹೇಳೋದಕ್ಕೆ ಬಯಸ್ತೀನಿ. ಒಂದು ನೋಡ್ರಿ, ಮಂಡಿಪೇಟೆಯಲ್ಲಿ ತುಮಕೂರು ಮಂಡಿಪೇಟೆಯಲ್ಲಿ ರವಿ ಅಂತೇಳಿ ಒಬ್ಬ ಅಕ್ಕಿನ ಅಕ್ರಮ ಅಕ್ಕಿ ತಗೊಂತ ಇದ್ದಾನೆ. ಕಾರ್ಡುದಾರರಿಂದ ಅಕ್ರಮ ಅಕ್ಕಿ ತಂದಿದ್ದಾನೆ. 1 kgಗೆ 16 ರಿಂದ 17 ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾನೆ. ಮತ್ತೆ ಅದರಲ್ಲಿ ಕಮಿಷನ್ ಕೂಡ ಬರ್ಕೊಂತಾನೆ ಇದ್ದ. ನಾವು ಒಂದ್ಸತಿ ತುಮಕೂರಿನ ಇದೆ ಫುಡ್ ಇನ್ಸ್ಪೆಕ್ಟರ್ ಚಂಗಿರಿಯಪ್ಪ ಅಂತೇಳಿ ಒಂದ್ಸತಿ ವಿಸಿಟ್ ಮಾಡಿದ್ದ. ಏನ್ ಮಾಡ್ತೀರಾ, ಜಸ್ಟ್ ಮಿಸ್ ಆಗ್ಬಿಟ್ರಿ. ಇಲ್ಲಾರ ಅವತ್ತು ಆತನಿಗೆ ಮಾಡ್ತಿದ್ದ ಮಾರಿ ಹಬ್ಬನ ಮಿಸ್ ಆಯ್ತದು. ಈತ ಇವತ್ತು ಕೂಡ ಮಾಡ್ತಾ ಇದ್ದಾನ್ರಿ. ನೋಡಿ, ಈಗಾಗಲೇ ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ಕಿ ಕೊಡ್ತಾ ಇದ್ದಾರೆ. ಕೊಡುವಂತ ಅಕ್ಕಿ ದೊಡ್ಡ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ರವಿ ಅನ್ನಂತ ಒಬ್ಬ ವ್ಯಕ್ತಿ ದೊಡ್ಡ ಮಟ್ಟದಾಗೆ ಒಂದು ಭ್ರಷ್ಟಾಚಾರ ಮಾಡ್ತಿದ್ದಾನೆ. ಈಗ ಆದ್ರೂ ಕೂಡ ಫುಡ್ ಅವ್ರಿಗೆ ಗೊತ್ತಿಲ್ವಾ, ಫುಡ್ ಜೆಡಿ ಅವ್ರಿಗೆ ಗೊತ್ತಿಲ್ವಾ? ನಾವು ಮಾಹಿತಿ ಕೊಟ್ಟಂತ ಸಂದರ್ಭದಲ್ಲಿ ಮಾತ್ರ ಅದು ಕ್ರಮ ಆಗುತ್ತೆ, ಬೇರೆ ಟೈಮಿಗೆ ಕ್ರಮ ಆಗೋದಿಲ್ಲ. ಯಾಕೆ? ಇಪ್ರಾ ಫ್ಯಾಕ್ಟ್ರಿ, ತುಮಕೂರು ಮಳೆ ಫ್ಯಾಕ್ಟ್ರಿ, ಲಿಂಗಾಪುರ ಸರೌಂಡಿಂಗ್ ಅಲ್ಲಿ ಇಪ್ರಾ ಫ್ಯಾಕ್ಟ್ರಿ ಇದೆ. ಇಪ್ರಾ ಫ್ಯಾಕ್ಟ್ರಿ ಸುತ್ತಮುತ್ತಲು ಕೆಲವು ರೈಸ್ ಮಿಲ್ಗಳಿದೆ. ನಾನು ಎಲ್ಲ ರೈಸ್ ಮಿಲ್ ಹೇಳ್ತಿಲ್ಲ, ಕೆಲವು ರೈಸ್ ಮಿಲ್ಗಳಲ್ಲಿ ಅಕ್ರಮವಾಗಿ ಲಾರಿ ಲೋಡ್ ಗಟ್ಲೆ ಅಕ್ಕಿ ಬರ್ತಾ ಇದೆ. ಏನು ಇಪ್ರಾ ಫ್ಯಾಕ್ಟ್ರಿ ಸರೌಂಡಿಂಗ್ ಇರ್ತಕ್ಕಂಥ ನ್ಯಾಯಬೆಲೆ ಅಂಗಡಿಯ ಡಿಪೋ ಹಾಕಿ ಇಪ್ರಾ ಫ್ಯಾಕ್ಟ್ರಿ ಪಕ್ಕದಲ್ಲಿ ಇರ್ತಕ್ಕಂಥ ರೈಸ್ ಮಿಲ್ಗಳಿಗೆ, ಕೆಲವು ರೈಸ್ ಮಿಲ್ಗಳಿಗೆ ಹೋಗ್ತಾ ಇದೆ ಲೋಡ್ ಗಟ್ಲೆ. 1 kg 2 kg ಅಲ್ಲ, ದಿನನಿತ್ಯದ ದೊಡ್ಡ ಮಾಫಿಯಾ ದಂಧೆ ಆಗೋಗಿದೆ. ನಗರದ ಮರಳೂರು ಜಿಲ್ಲೆಯ ವ್ಯಕ್ತಿ ಈತ ಮೂಲತಃ ಆಟೋ ಓಡಿಸ್ತಾನೆ. ಆಟೋ ಓಡಿಸ್ಕೊಂಡು ಆಟೋ ರಿಕ್ಷಾದಲ್ಲಿ ಮನೆ ಮನೆಗೆ ಹೋಗಿ ಅಕ್ಕಿನ ಖರೀದಿ ಮಾಡ್ತಾನೆ. 16 ರೂಪಾಯಿ 17 ರೂಪಾಯಿ ಹಂಗೆ ಅಕ್ಕಿ ಖರೀದಿ ಮಾಡ್ತಾನೆ, ರಾಗಿ ಖರೀದಿ ಮಾಡ್ತಾನೆ. ಸರ್ಕಾರದಿಂದ ಕೊಡುವಂತ ಬಡವರಿಗಾಗಿ ಏನೋ ಪಡಿತರ ದಂಡ ಅಕ್ರಮ ಖರೀದಿ ಮಾಡ್ತಾನೆ. ಖರೀದಿ ಮಾಡಿ ರೈಸ್ ಮಿಲ್ಗಳಿಗೆ ಹಾಕ್ತಾನ್ರಿ ಈತ. ಆ ವ್ಯಕ್ತಿ ಯಾರು ಅಂತೇಳಿ ಮಾಲ ಸಮೇತ ಸೀಜ್ ಮಾಡಿಸೋ ಕೆಲಸ ನಾವಂತೂ ಮಾಡ್ತೀವಿ ಖಂಡಿತ. ಏನು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಬಗ್ಗೆ ನಾನು ಹೇಳ್ತಾ ಇದ್ದೆ. ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಈ ಪಡಿತರ ಏನು ಅಕ್ಕಿ ವಿತರಣೆ ಆಗುತ್ತೆ, ಆ ಸಂದರ್ಭದಲ್ಲಿ ಒಂದು ಕುಟುಂಬದಲ್ಲಿ 4 ಜನ ಇರ್ತಾರೆ. ಒಂದು ಅಪ್ರಾಕ್ಸಿಮೇಟ್ ಅಲ್ಲಿ 4 ಜನದಲ್ಲಿ 2 kg ಅಕ್ಕಿನ ನಾವು ಡಿಪೋದಲ್ಲಿ ಕೊಡ್ಬೇಕು. ಡಿಪೋದಲ್ಲಿ ಕೇಳ್ತಾ ಅಂತಾರೆ, ಹೌದು 2 kg ಕೊಳ್ಳೇಬೇಕು ಅಂತೇಳಿ ರೋಪ್ ಹಾಕ್ತಾರೆ, ಅಕ್ಕಿ ಇಸ್ಕೊಂತಾರೆ. ಜೊತೆ ನೋಡಿ, ಅವ್ರು ತೂಕ ಮಾಡೋಂಥ ತೂಕದಲ್ಲಿ ವ್ಯತ್ಯಾಸ ಇರುತ್ತೆ ಕಣ್ರಿ. 1.5 kg ಇಂದ 2 kg ಅಕ್ಕಿ ಕಮ್ಮಿ ಬರುತ್ತೆ. ಅಲ್ಲಿಗೆ 40 kgಯಲ್ಲಿ ಅವ್ರು ಕೇಳಿ ಬಿಡಿಸ್ಕೊಳ್ಳೋಂಥದ್ದು 2 kg ತೂಕದಲ್ಲಿ ಬರ್ತಕ್ಕಂಥದ್ದು ಕಮ್ಮಿ 2 kg. 4 kg ಅಕ್ಕಿ ಹೋಯ್ತು, ಬರತಕ್ಕಂಥ 36 kg ಅಕ್ಕಿ ಬರುತ್ತೆ ಮನೆಗೆ. 4 kg ಅಕ್ಕಿ ಎಲ್ಲಿ ಹೋಯ್ತು? ನ್ಯಾಯಬೆಲೆ ಏನ್ ಅಂಗಡಿ ಕೂತ್ಕೊಂಡು ಅವರು ವ್ಯವಹಾರ ಮಾಡ್ತಿದಾರಲ್ಲ, ಇವರಪ್ಪನ ಮನೆ ಸ್ವತ್ತನಲ್ಲ ಇದು. ಸರ್ಕಾರ ಬಡವರಿಗೆ ಕೊಡೋದಕ್ಕಾಗಿ ಕೊಡತಕ್ಕಂಥ ಅಕ್ಕಿ ಇದು. ನ್ಯಾಯಬೆಲೆ ಡಿಪೋ ಅಂಗಡಿ ಮುಖೇನ ಬಡವರಿಗೆ ತಲುಪುತ್ತೆ. ಇಲ್ಲಿ ಲಂಗು ಲಗಮ್ ಯಾವುದೂ ಇಲ್ಲ.
ಅಧಿಕಾರಿಗಳು ನೋಡ್ರಿ, ಇಲ್ಲಿ ಅವ್ರಿಗೆ ಏನು ಗೊತ್ತೇನ್ರಿ, ಎಮ್ಮೆ ಚರ್ಮದ ಅಧಿಕಾರಿಗಳು ನೋಡ್ರಿ. ಒಬ್ಬ ರಾಜಕಾರಣಿದು ಭಯ ಇಲ್ಲ, ಒಬ್ಬ ಬೇರೆ ಏನೋ ಯಾರ್ದು ಒಂದು ಭಯ ಇಲ್ಲ ರೀ. ಆಹಾರ ಇಲಾಖೆ ಏನೋ ಜಂಟಿ ನಿರ್ದೇಶಕರು, ನಾನು ನಿಮಗೆ ಕೇಳ್ತೀನಿ, ನಾನು ಈ ತರ ಒಂದು ದಂಧೆ ಬಗ್ಗೆ ತುಮಕೂರು ಜಿಲ್ಲೆಯಲ್ಲಿ ದಂಧೆ ನಡೀತಾ ಇದೆ. ಅಕ್ರಮವಾಗಿ ಅಕ್ಕಿ ಬಿಡಿಸ್ಕೊಳ್ಳೋಂಥದ್ದು, ಅಕ್ರಮವಾಗಿ ಏನೋ ತೂಕದಲ್ಲಿ ಕಮ್ಮಿ ಬರುತ್ತೆ, ಮತ್ತೆ ಒಂದು ಕಾರ್ಡ್ ತಮ್ ಕೊಡ್ಬೇಕಾದ್ರೆ 10 ರೂಪಾಯಿ ಇಸ್ಕೊಂತಾರೆ. ಇದು ಯಾವ್ದೋ ಆಹಾರ ಇಲಾಖೆ ಜಂಟಿ ನಿರ್ದೇಶಕರು ಗೊತ್ತಿಲ್ವ ನಿಮ್ಗೆ? ಮಾಹಿತಿನೇ ಇಲ್ವಾ? ಆಯ್ತು, ಮಾಹಿತಿ ಇದೆ. ಎಷ್ಟು ನೀವು ಡಿಪೋಗಳ ಕ್ರಮ ತಗೊಂಡಿದ್ದೀರಾ? ಎಷ್ಟು ಡಿಪೋಗಳು ನೀವು ಸೀಸ್ ಮಾಡಿಸಿದ್ದೀರಾ? ಉತ್ತರ ಕೊಡ್ರಿ ನೋಡೋಣ ಜನಗಳಿಗೆ. ಸರ್ಕಾರ ಕೂಡ ಕೋಟ್ಯಾಂತರ ರೂಪಾಯಿ ಸರ್ಕಾರ ಖರ್ಚು ಮಾಡಿ ಕೊಡ್ತಿದ್ದಂತ ಬಡವರಿಗೆ ಅಕ್ಕಿ ಕೊಡ್ತಿದ್ದಾರೆ, ಅದು ಕೂಡ ಕರೆಕ್ಟಾಗಿ ವಿಚಾರಣೆ ಆಗ್ತಿಲ್ಲ. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ನಿಮಗೆ ಏನ್ ದೊಡ್ಡ ಬರುತ್ತೆ ನೋಡ್ರಿ. ನಿಮ್ಗೆ ಹಿಂದಿನ ಕಾಲದಲ್ಲಿ ಒಂದು ಗಾದೆ ಮಾತಿದ್ದು, ನೀವು ಎಲ್ಲೇ ಮೋಸ ಮಾಡೋದು ತೂಕದಲ್ಲಿ ಮೋಸ ಮಾಡ್ಬೇಡ ಅಂತೇಳಿ. ತೂಕದಲ್ಲೂ ಮೋಸ ಮಾಡ್ತೀರಾ, ತಮ್ಮಿಕಕ್ಕೆ 10 ರೂಪಾಯಿ ದುಡ್ಡು ತಂತೀರಾ. ಅಲ್ತಾಫ್ ಅಂತ ವ್ಯಕ್ತಿ ಸಮಾಜ ಸೇವಕ ಅನೇಕ ವಿಷಯದ ಮಾತಾಡಿದ್ದಾರೆ. ಇದು ಉಪಮುಖ್ಯಮಂತ್ರಿಗಳು ಒಂದು ತವರು ಜಿಲ್ಲೆ ಅಂತೇಳಿ ಅಧಿಕಾರಿಗಳು ಕೂಡ ಭಯ ಇಲ್ಲ. ಹುಚ್ಚು ಕುದುರೆ ಅಂತ ಮೆರಿತಾ ಇದ್ದಾರೆ. ಲಂಗುಲಗ ಮಾತಂತ ಒಬ್ಬ ಬಿಗಿಯಾಗಿರ್ತಕ್ಕಂಥ ಅಧಿಕಾರಿ ಇಲ್ಲ. ಸರ್ಕಾರ ಬಡವರಿಗೆ ಖರ್ಚು ಮಾಡ್ತಿದ್ದೆ ಕೋಟಿಗಟ್ಟಲೆ ದುಡ್ಡು. ಬಡವರಿಗೆ ಸಂಪೂರ್ಣವಾಗಿ ಪಾರದರ್ಶಕವಾಗಿ ವಿತರಣೆ ಆಗ್ಬೇಕಂತ ನಮ್ಮ ಉದ್ದೇಶ ಅಷ್ಟೇ. ಆನ್ಲೈನ್ ಟಿವಿ, ಇದು ನೈಜ ವರದಿಗಳ ಭಂಡಾರ. ನಮಸ್ಕಾರ.